ಜಪಾಕುಸುಮಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ. ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಯಾರು ಸಿಂಹರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಅತ್ಯಂತ ಇನ್ಫಾರ್ಮೇಟಿವ್ ಆಗಿರತಕ್ಕಂಥ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ನಮಗೆ ನೀವು ಸಿಂಹರಾಶಿಯವರು ಅಥವಾ ಸಿಂಹ ಲಗ್ನದವರಾಗಿದ್ದರೆ ಸೂರ್ಯನ ಪ್ರಬಲತೆ ಬಹಳ ಮುಖ್ಯವಾಗ್ತದೆ. ಏಕೆಂದರೆ ಸಿಂಹರಾಶಿಯವರು ರಾಜ ಟಿವಿ, ರಾಜತತ್ವ, ಹಾಗೆ ಯಾವಾಗಲೂ ರಾಜಕೀಯ ಮನೋಭಾವತೆ ಇರತಕ್ಕಂಥವ್ರು ಕೂಡ. ನಾನು ಯಾವಾಗಲೂ ಟಾಪಲ್ಲಿರಬೇಕು ಅಂತಕ್ಕಂಥದ್ದು ಅವರು ಜಾಸ್ತಿ ಯೋಚನೆ ಮಾಡ್ತಾರೆ. ಅಫ್ಕೋರ್ಸ್ ಸೂರ್ಯನ ತತ್ವ, ಅದರಲ್ಲಿ ತಪ್ಪಿಲ್ಲ. ಯಾವಾಗಲೂ ನನ್ನ ಮಾತು ನಡಿಬೇಕು, ನಂದೇ ಮುಂದಿರಬೇಕು ಅಂತಕ್ಕಂಥದ್ದು ಆ ಸಿಂಹರಾಶಿಯವರ ತತ್ವ. ಜೊತೆಗೆ ಬಹಳಷ್ಟು ಸೇವಾ ಮನೋಭಾವದ ವೃತ್ತಿ, ತನ್ನದೆಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ. ಬೇಕಾದರೆ ಸೇವೆಯ ವೃತ್ತಿಗಳು ಕೂಡ ಅವರಲ್ಲಿ ಜಾತಕದಲ್ಲಿ ನಾವು ನೋಡ್ತೀವಿ. ಸಿಂಹರಾಶಿಯವರಿದ್ದೀರೋ ಖಂಡಿತ ಕಾರ್ಮಿಕರನ್ನು ಭಾಳ ವಿಶೇಷವಾಗಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಷ್ಟೇ ಕೆಲವೊಂದು ಅಹಂ ಇರ್ತದೆ. ಅದು ಬಿಕಾಸ್ ಆಫ್ ಕೆಲವರು ಸಿಂಹರಾಶಿಯವರು ಒಳ್ಳೆಯವರು ಕೆಟ್ಟವರು ಯಾಕೆ ಗುರುಗಳೇ ಎಲ್ಲರೂ ಸಿಂಹರಾಶಿ ನೀವು ಹೇಳ್ದಂಗೆ ಅವರು ಆ ಥರ ಇಲ್ಲ. ಬಿಕಾಸ್ ಸೂರ್ಯನ ತತ್ವ ಇದು ಬಹಳ ಮುಖ್ಯ. ಅದಕ್ಕೆ ಲಗ್ನಾಧಿಪತಿ ಅಂತ ನೋಡ್ತೀವಿ. ಸೂರ್ಯ ಪಿತೃ ಅಂದರೆ ಸರ್ವ ಪಿತೃಗಳಿಗೆ ಕೂಡ ನಾವು ಅಂದರೆ ಪಿತೃ ಸಮಾನರಾಗಿ, ಪಿತೃದೋಷ ಮತ್ತೊಂದು ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಸೂರ್ಯನ ತತ್ವ. ಸರ್ಕಾರಿ ಕೆಲಸ ಬೇಕು, ಸೂರ್ಯನ ತತ್ವ ಬೇಕು. ಆರೋಗ್ಯ ಚೆನ್ನಾಗಿರಬೇಕು, ಸೂರ್ಯ ತತ್ವ ಬೇಕು. ವಿಲ್ ಪವರ್ ಚೆನ್ನಾಗಿರಬೇಕು, ಸೂರ್ಯ ತತ್ವ ಬೇಕು. ಪ್ರೀತಿಯ ಮನೋಭಾವತೆ ಇರಬೇಕು, ಸೂರ್ಯ ಇಸ್ ಮೋರ್ ಇಂಪಾರ್ಟೆಂಟ್. ಯಾವಾಗ ಕ್ರೂರ ಗ್ರಹಗಳ ಸಂಯೋಗ, ತ್ರಿಕ್ಸ್ಥಾನಗಳಲ್ಲಿ ಸೂರ್ಯನಿದ್ದಾಗ, ಅಶುಭ ಗ್ರಹಗಳ ಜೊತೆ ಸಂಯೋಗವಾಗಿದ್ದಾಗ ಇಲ್ಲಿ ಸೂರ್ಯ ತತ್ವ ಕಡಿಮೆ ಆಗ್ತದೆ. ದ್ವಿಸ್ವಭಾವ ರಾಶಿಗಳಲ್ಲಿದ್ದಾಗ, ಜಲತತ್ವ ರಾಶಿಗಳಲ್ಲಿದ್ದಾಗ, ನೀಚ ರಾಶಿಗಳಲ್ಲಿದ್ದಾಗ ಸೂರ್ಯನ ತತ್ವ ಆಟೋಮೆಟಿಕಾಗಿ ಡೌನ್ ಆಗ್ತದೆ. ಆಗ ಯಾವಾಗ ಅಶುಭ ರಾಶಿಗಳಲ್ಲಿ ಕೂತಿರುತ್ತೋ ನಾವು ಹೇಳಿದ್ದೆಲ್ಲ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಕೊಡ್ತದೆ. ಇದಕ್ಕೆ ಏನು ಮಾಡಬೇಕು ನೋಡಿ, ಖಂಡಿತವಾಗಿ ಅತ್ಯಂತ ಸರಳವಾಗಿ ಸೂರ್ಯ ಒಳ್ಳೆಯ ಸ್ಥಾನದಲ್ಲಿದ್ದು ಇನ್ನಷ್ಟು ಶುಭ ವೃದ್ಧಿಗೋಸ್ಕರ ಈ ಉಪಯೋಗವನ್ನು ಮಾಡಿ. ನಂತರದಲ್ಲಿ ಅಶುಭದಲ್ಲಿದೆ, ಆ ಶುಭವನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ನಂತರ ಪಾರ್ಟಲ್ಲಿ ಹೇಳ್ತೀನಿ, ಅದನ್ನು ನೋಡ್ಕೊಳ್ಳಿ. ಯಾರಿಗೆ ಶುಭದ ಸ್ಥಾನದಲ್ಲಿದೆ ಸೂರ್ಯನ ನಕ್ಷತ್ರ ಅಥವಾ ಸೂರ್ಯನ ಓರ ಅಥವಾ ಭಾನುವಾರಗಳಂದು ಮಾಣಿಕ್ಯವನ್ನು ಉಂಗುರದ ಬೆರಳಿಗೆ ಧಾರಣೆಯನ್ನು ಮಾಡಿಕೊಳ್ಳಿ. ಇದು ಬಹಳ ಮುಖ್ಯ. ಸೂರ್ಯನ ಮಂತ್ರವನ್ನು ಜಪವನ್ನು ಮಾಡಿ, ಸೂರ್ಯನಿಗೆ ಅಭಿಮುಖವಾಗಿ ಕೂತು ಗಾಯತ್ರಿ ಮಂತ್ರವನ್ನು ಜಪವನ್ನು ಮಾಡಿ. ಇದಿದು ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಕ್ಕಂಥಿರುತ್ತೆ. ಅನುಕೂಲಸ್ಥರಾಗಿದ್ದೀರಿ, ನಾವು ಶ್ರೀಮಂತರಾಗಿದ್ದೀವಿ, ನಮಗೆ ಚೆನ್ನಾಗಿ ಹಣಕಾಸು ವಹಿವಾಟುಗಳು ಎಲ್ಲ ಚೆನ್ನಾಗಿದೆ ಎಂದಾಗ ಸೂರ್ಯನ ನಕ್ಷತ್ರ ಅಥವಾ ಭಾನುವಾರಗಳಂದು ನೀವು ಬಂಗಾರದ ಸರವನ್ನು ಮಾಡಿಸಿ ಅಪ್ ಟು ನಿಮ್ಮ ಅದು ಕೂಡ ಎದೆಯ ಕೆಳಭಾಗದವರೆಗೂ ತಾಗ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೂರ್ಯನ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಹಾಗೆ ವಿಶೇಷವಾಗಿ 21 ಭಾನುವಾರಗಳಂದು ತೆಂಗಿನ ಎಣ್ಣೆಯನ್ನು ತಲೆಗೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ. 21 ಅಂತ ನಾನು ಕನಿಷ್ಠ ಭಾಗವನ್ನು ಹೇಳಿದ್ದೇನೆ. ಕೆಂಪು ವರ್ಣದ ಹಸು ಅಥವಾ ನಾಯಿಯನ್ನು ಸಾಕ್ತಕ್ಕಂಥ ಕೆಲಸವನ್ನು ಮಾಡಿ, ಇನ್ನಷ್ಟು ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಗುಲಾಬಿ ಹೂ ಅಥವಾ ಗುಲಾಬಿ ದಳಗಳನ್ನಾದರೂ ಸಹಿತ ಒಂದು ತಾಮ್ರದ ಬೌಲಲ್ಲಿ ಹಾಕಿಡ್ತಕ್ಕಂಥ ಕೆಲಸವನ್ನು ಮಾಡಿ ಮನೆಯಲ್ಲಿ. ಇದು ಯೂಶಲಿ ನಿಮಗೆ ಸೂರ್ಯನ ತತ್ವ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಒಂದು ಗುಲಾಬಿ ವರ್ಣದ ಅಂದರೆ ರೆಡ್ ಆಗಿದ್ದರೆ ಪರವಾಗಿಲ್ಲ, ಸೀಸೆಯಲ್ಲಿ ನೀರನ್ನು ತುಂಬಿಸಿಡಬೇಕು. 7 ವಾರ ಅದನ್ನು ಬಿಸಿಲಲ್ಲಿ ಬಿಡಬೇಕು. ನೋಡಿ, ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಸೀಸೆಯಲ್ಲಿ ನೀರಿಟ್ಟು ಅದನ್ನು 7 ವಾರ ಬಿಸಿಲಲ್ಲಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ನಾನ ಮಾಡ್ತಕ್ಕಂಥ ನೀರಲ್ಲಿ 21 ದಿನಗಳವರೆಗೂ ಕೂಡ
ಅದನ್ನು ಬೆರೆಸಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಸೂರ್ಯನ ಶುಭತ್ವ ಇನ್ನಷ್ಟು ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ನಿಮ್ಮ ಮಂಚದ ಕಾಲುಗಳಿಗೆ ತಾಮ್ರದ ಮಳೆಯನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಒಂದು ಚೌಕಾಕಾರವಾಗಿರ್ತಕ್ಕಂಥ ತಾಮ್ರದ ಬಿಲ್ಲೆ, ಅದಕ್ಕೆ ಕೇಸರಿಯನ್ನು ಲೇಪನವನ್ನು ಮಾಡಿ ಅದನ್ನು ಮನೆಯ ಅಂಗಳದಲ್ಲಿ ಅದನ್ನು ಹೂತಾಕ್ತಕ್ಕಂಥದ್ದು ಭಾನುವಾರಗಳಂದು ಮಾಡಿ. ಜೊತೆಗೆ ನಿಮ್ಮ ಬಳಿ ತಾಮ್ರದ ಒಂದು ಕಾಯಿನ್ ಆದರೂ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಚೌಕಾಕಾರವಾಗಿರ್ತಕ್ಕಂಥ ತಾಮ್ರದ ವಸ್ತು ಆಗಿರ್ಬೋದು, ಅದನ್ನು ನಿಮ್ಮ ಬಳಿ ಯಾವಾಗಲೂ ಇಟ್ಕೊಳ್ಳಿ. ತುಂಬ ಸೂರ್ಯನ ಪ್ರಭಾವ ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ. ಮನೆಯ ಮುಖ್ಯ ಅಥವಾ ಅಂಗಡಿಯ ಬಾಗಿಲು, ಭಾಳ ಮುಖ್ಯವಾಗಿ ಅಂಗಡಿ ಬಾಗಿಲು ಅಥವಾ ಮನೆಯ ಮುಖ್ಯ ದ್ವಾರ ಪೂರ್ವಕ್ಕೆ ಇರಾಗಿ ನೋಡ್ಕೊಳ್ಳಿ. ಹಾಗೂ ಸಾಧ್ಯವಾದರೆ ನಿಮ್ಮ ಅಡುಗೆ ಕೋಣೆಯ ಬಾಗಿಲು ಪೂರ್ವಕ್ಕೆ ಇರೋ ಥರ ಇದ್ದಲ್ಲಿ ಆಪ್ಷನ್ಸ್ ಇದ್ದರೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನಾದರೂ ಮಾಡಿ. ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಆ ಪೂರ್ವ ಭಾಗದ ಗೋಡೆಗೆ ತಾಮ್ರದ ಮಳೆಗಳನ್ನು ಒದಗಿಸಿಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಯೂಶಲಿ ಸೂರ್ಯನ ಪ್ರಭಾವ ನಿಮಗೆ ಜಾಸ್ತಿ ಆಗ್ತಾ ಬರ್ತದೆ. ಸಾಧ್ಯವಾದಷ್ಟು ಕೆಂಪು ವರ್ಣದ ಪಾದರಕ್ಷೆಗಳನ್ನು ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ. 21 ರವಿವಾರ ಕೆಂಪು ಚಂದನದಿಂದ ಸ್ನಾನವನ್ನು ಮಾಡಿ. ಹಾಗೆ ತಾಮ್ರದ ಉಂಗುರದ ಮೇಲೆ ಸೂರ್ಯನ ಯಂತ್ರವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ರವಿವಾರ ಅಥವಾ ರವಿಯ ಹೋರ, ರವಿಯ ನಕ್ಷತ್ರದಲ್ಲಿ ಅದನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. 21 ಭಾನುವಾರಗಳು ಕೇಸರಿ ತಿಲಕವನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಸೂರ್ಯನ ಪ್ರಭಾವ ಜಾಸ್ತಿ ಆಗುತ್ತೆ. ಸಿಂಹರಾಶಿಯವರಿಗೆ ಇನ್ನಷ್ಟು ಶುಭವನ್ನು ಆಗ್ತಕ್ಕಂಥದ್ದು ಸೂರ್ಯ ಅಂದರೆ ರಾಜ ಟಿವಿ, ಆರೋಗ್ಯ, ವಿಲ್ ಪವರ್, ಸರ್ಕಾರಿ ಕೆಲಸ ಇವೆಲ್ಲವನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ. ಅದೇ ನಿಮಗೆ ಸೂರ್ಯ ಅಶುಭ ಸ್ಥಾನದಲ್ಲಿದ್ದಾನೆ, ಸಮಸ್ಯೆಯನ್ನು ಮಾಡ್ತಾ ಇದ್ದಾನೆ ಎಂದಾಗ ಸೂರ್ಯನ ಯಂತ್ರವನ್ನು ತಾವು ಮನೆಯಲ್ಲಿ ತಾಮ್ರದಿಂದ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ಹಾಗೆ 108 ರವಿವಾರ ಅಂದರೆ ಭಾನುವಾರಗಳೊಂದು ನಿಯಮಿತವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಉತ್ತರಾಷಾಢ ನಕ್ಷತ್ರದಿಂದ ಪ್ರಾರಂಭವನ್ನು ಮಾಡಿ ನಿಯಮಿತವಾಗಿ 43 ದಿನಗಳವರೆಗೂ ಕೂಡ ತಂದೆಯ ಚರಣ ಪಾದ ಸ್ಪರ್ಶವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ತಗೊಳ್ಬೇಕಾಗತ್ತೆ ಅಶುಭತ್ವವಿದ್ದಾಗ. ಅದೇ ರೀತಿಯಾಗಿ ಗೋಧಿ, ಸಜ್ಜೆ, ಬೆಲ್ಲ ಇವೆಲ್ಲವನ್ನು ಸೇರಿಸಿ ಕೆಂಪು ವರ್ಣದಲ್ಲಿ ಸುತ್ತಿ ಹಸುವಿಗೆ 11 ರವಿವಾರ ಅದನ್ನು ಕೊಡಬೇಕಾಗುತ್ತೆ. ಅಂದರೆ ಬಟ್ಟೆ ಸಮೇತ ಕೊಡಬೇಕಾ ಗುರುಗಳೇ ಅಂತ ಕೇಳಬೇಡಿ. ಆ ಬಟ್ಟೆಯನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ. ಅದು ಆ್ಯಕ್ಚುಲಿ ಸುತ್ತಬೇಕು ಅದನ್ನೆಲ್ಲ ಇಟ್ಟು. ತದನಂತರ ಅದನ್ನು ಹಸಿಗಾದರೂ ಕೊಂಬಿಗಾದರೂ ಕಟ್ತಕ್ಕಂಥ ಕೆಲಸವನ್ನು ಆದರೂ ಮಾಡ್ಬೋದು. ಅದೇ ರೀತಿಯಾಗಿ ತಾಮ್ರದ ಒಂದು ಅಂದರೆ ಚೌಕಾಕಾರವಾಗಿರ್ತಕ್ಕಂಥ ತುಂಡನ್ನು ಅದಕ್ಕೆ ಕೇಸರಿಯನ್ನು ಲೇಪಿಸಿ ಅದಕ್ಕೆ ಗುಲಾಬಿ ವರ್ಣದಿಂದ ಆ ವಸ್ತ್ರದಲ್ಲಿ ಸುತ್ತಿಟ್ಟು ರವಿವಾರ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯದ ಸಮಯದಲ್ಲಿ ನಿರ್ಜನ ಸ್ಥಾನದಲ್ಲಿ ಅದನ್ನು ಭೂಮಿಯಲ್ಲಿ ಒದಗಿಸಿಡಬೇಕಾಗ್ತಕ್ಕಂಥದ್ದಿರುತ್ತೆ. ಹಾಗೆ 11 ರವಿವಾರ ನಿಯಮಿತವಾಗಿ ತುಪ್ಪದ ಪದಾರ್ಥಗಳನ್ನು ದಾನವಾಗಿ ಕೊಡಬೇಕು. ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ. ಅಥವಾ ಈಶ್ವರನ ದೇವಸ್ಥಾನ ಆದರೂ ಪರವಾಗಿಲ್ಲ. ಏಕೆಂದರೆ ಸೂರ್ಯನ ಅಧಿದೇವತೆ ಶಿವ ಆಗಿರೋದ್ರಿಂದ ಖಂಡಿತವಾಗಿ ನೀವು ಭಾನುವಾರಗಳಂದು 11 ಭಾನುವಾರ ತುಪ್ಪವನ್ನು ಅಲ್ಲಿ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸೂರ್ಯನ ಒಂದು ಅಶುಭತ್ವ ದೂರ ಆಗ್ತಾ ಬರ್ತದೆ. ಮನೆಯ ಮುಖ್ಯ ದ್ವಾರ ಪೂರ್ವಾಭಿಮುಖವಾಗಿರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಸಾಧ್ಯ ಆಗಲಿಲ್ಲ ಅಂತ ಪಕ್ಷದಲ್ಲಿ ಮನೆಯಲ್ಲಿ ಒಳಗಡೆ ಈಗ ಆಲ್ರೆಡಿ ಎಲ್ಲ ಜಾಸ್ತಿ ನೀರಿನ ಒಂದು ನಲ್ಲಿಗಳನ್ನು ಇಟ್ಕೊಂಡಿರ್ತಾರೆ. ಸಾಧ್ಯ ಆದರೆ ಇಲ್ಲದರ ಮನೆಯಲ್ಲಿ ಮಾಡ್ಕೋಬಹುದು. ಹಾಗೆ ರವಿವಾರದಂದು ತಂದೆಗೆ ಅಥವಾ ಗುರುವಿಗೆ, ಯಾವುದಾದ್ರೂ ಗುರುಗಳಿಗೆ ಗುಲಾಬಿ ವರ್ಣದ ವಸ್ತ್ರ ಅಥವಾ ಯಾವುದಾದ್ರೂ ಒಂದು ರುಮಾಲಾದರೂ ಬಟ್ಟೆ ಆದರೂ ಆಗ್ಬೋದು, ಅದನ್ನು ಉಡುಗೊರೆಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗ್ಗೆ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ
ಹಾಗೆ ಸೂರ್ಯ ಅಶುಭ ಅಂದರೆ ಶುಭನಾಗಿದ್ದಾಗ ಹಸುಗಳಿಗೆ ಭಾನುವಾರಗಳೊಂದು ಚಪಾತಿಯನ್ನು ಕೊಡ್ತಕ್ಕಂಥದ್ದು ಮರಿಬೇಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಇದೊಂದು ತಂತ್ರ. ಸಾಧ್ಯವಾದರೆ ನಿಮ್ಮ ಇಷ್ಟದೇವರನ್ನು ಬೆಳ್ಳಿಯಿಂದ ಮಾಡಿಸಿ ಅದನ್ನು ನಿಮ್ಮ ಧರ್ಮ ಕ್ಷೇತ್ರದಲ್ಲಿ ಅದನ್ನು ಕೊಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಕೂಡ ಇಷ್ಟದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಸಾಧ್ಯವಾದಷ್ಟು ಕೂಡ ಮೂಲಂಗಿ ಗೆಡ್ಡೆ, ಒಂದು ಗಜ್ಜರಿ ಅಂದರೆ ಬೆಲ್ಲ, ಇವುಗಳನ್ನು ಶನಿವಾರ ರಾತ್ರಿ ನಿಮ್ಮ ತಲೆದಿಂಬತ್ರ ಇಟ್ಕೋಬೇಕು. ಮರುದಿನ ಪ್ರಾತಃ ಕಾಲ ಅಂದರೆ ಭಾನುವಾರ ಯಾವುದಾದ್ರೂ ದೇವಸ್ಥಾನಕ್ಕೆ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಭಾಳ ವಿಶೇಷವಾಗಿ ನೋಡಿ, ಮೂಲಂಗಿ, ಗೆಡ್ಡೆ ಮತ್ತು ಬೆಲ್ಲ, ಗೆಡ್ಡೆ ಅಂದರೆ ಸುವರ್ಣಗಡ್ಡೆ ಯಾವುದಾದ್ರೂ ಆಗಿರ್ಬೋದು. ಈ ಒಂದು ಕೆಲಸಗಳು ನೀವು ತಲೆದಿಂಬತ್ರ ಇಟ್ಕೊಂಡು ಅದನ್ನು ದೇವಸ್ಥಾನಕ್ಕೆ ಭಾನುವಾರಗಳನ್ನು ಕೊಡಿ, ಶನಿವಾರ ರಾತ್ರಿನೇ ಇಟ್ಕೊಳ್ಳಿ. ಸಾಧ್ಯವಾದರೆ ಅರಿತಕ್ಕಂಥ ನದಿಗೆ ಆಗಿಂದಾಗೆ ತಾಮ್ರದ ಬಿಲ್ಲೆಯನ್ನು ನೀರಲ್ಲಿ ಪ್ರವಾಹವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ಸೂರ್ಯನ ಅಶುಭತ್ವ ದೂರ ಆಗ್ತದೆ. ಶುಭತ್ವವಿದ್ದಾಗ ಇನ್ನಷ್ಟು ವೃದ್ಧಿಗೋಸ್ಕರ ನಿಮಗೆ ನಾನು ಆಲ್ರೆಡಿ ತಿಳಿಸಿದ್ದೇನೆ. ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಸಿಂಹರಾಶಿಯವರು ಯಾರಿದ್ದಾರೋ ಖಂಡಿತವಾಗಿ ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿಕೊಳ್ಳಿ. 100ಕ್ಕೆ 100 ಭಾಗ ನಿಮಗೆ ಶುಭವಾಗ್ತದೆ. ಜೀವನದಲ್ಲಿ ಸಂಕಷ್ಟಗಳು ಬಂದರೆ ಹೇಗೆ ಪಾರಾಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.